ಗದಗದ ಲಕ್ಕುಂಡಿಯಲ್ಲಿ ಎರಡನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲ ಬಳಿ ಉತ್ಖನನ ನಡೀತಾ ಇದ್ದು, ಉತ್ಖನನದ ವೇಳೆ ಪ್ರಾಚೀನ ಕಾಲದ ವಸ್ತುಗಳು ಪತ್ತೆಯಾಗಿದೆ. ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. 2 ಅಡಿ ಮಣ್ಣು ತೆಗಿತಾ ಇದ್ದಂಗೆ ವಸ್ತು ಪತ್ತೆಯಾಗಿದ್ದು, ಸ್ಥಳಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾವಿಗೆ ಉತ್ಖನನ ಏನು ನಮ್ಮ ರಾಜ್ಯ ಪುರಾತತ್ವ ಇಲಾಖೆ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂದು ಪ್ರಾಚ್ಯಾವಶೇಷ ತಾವು ನೋಡ್ಬೋದು, ಪ್ರಾಚ್ಯಾವಶೇಷ ಸಿಕ್ಕಿದೆ. ಇನ್ನೂ ಹಲವಾರು 6 ಫೂಟ್ ತೆಗೆದು ಇನ್ನೂ ಸಾಕಷ್ಟು ಹಲವಾರು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಸರ್. ನಮಗೆ ಅದು ನಿಜವಾಗಿ ಮೆಟಲ್ಗಳು ಮತ್ತು ದೇವಸ್ಥಾನಕ್ಕೆ ಕನೆಕ್ಟ್ ಇರೋದು ಇನ್ನೂ 6ರಿಂದ 7 ಫೂಟ್ ಹೋಗಿಂದ ಅದು ಸಿಗುತ್ತೆ ಸರ್. ಇಲ್ಲಿ ಇತಿಹಾಸ ತಜ್ಞರು ಹಾಗೂ ನಮ್ಮ ಊರಿನೆಲ್ಲ ಗುರು ಹಿರಿಯರು ಹೇಳಿದ ಪ್ರಕಾರನ ಈ ಪಾಯಿಂಟ್ ಮಾಡಿದ್ದೀವಿ ಸರ್. ದೇವಸ್ಥಾನದಿಂದ ಬಾವಿಗೆ ಮೆಟಲ್ಗಳು ಒಂದು ಸಂಕೀರ್ಣ ಸಿಗ್ತದೆ ಸರ್. ಇನ್ನೂ ಭೂಮಿ ಒಳಗೈತಿ, ಇನ್ನೂ ಆಶ್ಚರ್ಯಕರವಾದ ಇನ್ನೂ ಸಿಗ್ಬೋದು ಅನ್ನೋ ನಮ್ಮ ಎಲ್ಲರದ ಒಂದು ಅಭಿಪ್ರಾಯ ಇದೆ ಸರ್. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಇನ್ನು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಉತ್ಖನನದಿಂದ ಜಾತ್ರೆ ನಿಂತರೆ ಊರಿಗೆ ಕೇಡಾಗುತ್ತೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತಾಡಿದ ಗ್ರಾಮಸ್ಥರು, ವೀರಭದ್ರೇಶ್ವರ ದೇವರ ಜಾತ್ರೆ ನಿಂತರೆ ಊರಿಗೆ ಕೇಡಾಗುತ್ತೆ. ಮಾರ್ಚ್ನಲ್ಲಿ ವೀರಭದ್ರೇಶ್ವರ ಜಾತ್ರೆ ಇದೆ. ಉತ್ಖನನದಿಂದ ಜಾತ್ರೆಗೆ ತೊಡಕಾಗಲಿದೆ. ಹೀಗಾಗಿ ಜಾತ್ರೆಗೆ ಸರ್ಕಾರ ಅನುಮತಿ ಕೊಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಡಚಣೆ ಆಗುತ್ತೆ ಸರ್. 50 ವರ್ಷದಿಂದ ನಾವು ಮಾಡ್ಕೊಂತ ಬಂದೀವಿ. ನಮ್ಗಿನ ಹಿರಿಯರು ಅದಾರ ರೀ ಇಲ್ಲಿ. ಮತ್ತೆ ನಮ್ಗಿನ ಹಿರಿಯರು ಅದಾರ. ಪಾಲ್ಕಿ ಸೇವಾ, ಒಂದಿನ ತೇರು, 5 ದಿನ ಕಾರ್ಯಕ್ರಮ ನಡೀತೈತಿ. ಮಾರ್ಚ್ ಎಂಡಿನೊಳಗೆ ಇರ್ಬದ್ದೇವ್ರ ಜಾತ್ರಾ ಕಾರ್ಯಕ್ರಮ ಹಮ್ಕೊಂತೀವಿ ನಾವು. ಮತ್ತು ಅದಕ್ಕೆ ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ನಡೆದ್ಬಿಟ್ಟದ ಕಾರ್ಯಕ್ರಮ. ಮತ್ತು ಅದಕ್ಕೆ ಮುಂದೆ ಹೆಂಗೆ ದಾರಿ ಏನು ಅದನ್ನು ಜಾತ್ರೆ ಮಾಡೋದು ಬಂದ್ ಮಾಡಿಬಿಡೋಣ, ಮುಂದೆ ಅದಕ್ಕೇನು ಮತ್ತೆ ಎಲ್ಲರೂ ದಾರಿ ಮಾಡಿಕೊಡ್ತೀರೋ, ಒಟ್ಟು ಅದನ್ನ ಜಾತ್ರೆಗೆ ಅನುವು ಮಾಡಿಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಕಳಕಳಿಯಿಂದ ಬೇಡ್ಕೊಂತೀವಿ. ಮಾಡಕ್ಕೆ ಯಾರ್ದು ಏನು ಅಭ್ಯಂತರ ಇಲ್ಲರಿ, ಯಾರ್ದು ಅಭ್ಯಂತರ ಇಲ್ಲ, ಮಾಡಲಿ. ಆದರೆ ಕಮಿಟಿಯವ್ರು ಕೂಡಿಸ್ಕೊಂಡು ಯಾವಾಗ ಮಾಡೋಣ ಯಾವಾಗ ಬಿಡೋಣ ಅಂತ ಇದನ್ನು ಕೇಳ್ಬೇಕಾಯ್ತು, ವಿಚಾರ ಮಾಡ್ಬೇಕಾಯ್ತು. ಮಾಡ್ಲನ ಮತ್ತು ಈಗ ನಾಳೆ ಈ ಜಾತ್ರೆಗೆ ನಮ್ಗೆ ಅರ್ಧಡಿ ಆಗತ್ತೆ ರೀ. ಇಲ್ಲಿ ಹಿರಿಯರ ಕಾಲದಾಗಿಂದ ಜಾತ್ರೆ ಮಾಡ್ಕೊತ ಬಂದೀವ್ರಿ. ಈಗ ನಾವು ಮಾಡ್ಕೊತ ಬಂದೀವಿ. ಇವರು ದಿಢೀರಂತ ಇದನ್ನು ಉತ್ಖನನ ಸ್ಟಾರ್ಟ್ ಮಾಡ್ಯಾರ. ಈಗ ರೀ ಮಾಡಿದ್ದಕ್ಕೆ ನಾವೇನು ಅದಕ್ಕೇನು ಯಾರು ನಮಗೇನು ಯಾರು ಅವ್ರಿಗೇನು ತಡೆ ಮಾಡಿಲ್ರಿ. ಅವ್ರು ಮಾಡಲಿ, ನಮಗೇನು ರೀ ಇರೋನ ಜಾತ್ರೆ ಆಗತ್ತೆ ನಮ್ದು ರೀ. ಅದಕ್ಕೆ ಒಂದು 5 ದಿವಸ ನಮ್ಗೆ ಅನುಕೂಲ ಮಾಡಿಕೊಡಂತ ಹೇಳ್ತೀವ್ರಿ, ಅಷ್ಟೇ ರೀ. ಗದಗ್ನಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳಿ ಬಂದಿದೆ ಅಂತ ತಡರಾತ್ರಿ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ದುರ್ಗಮ್ಮ ಮಾಯಮ್ಮ ದೇವಿಯ ಮೂರ್ತಿಯನ್ನ ಗ್ರಾಮಸ್ಥರು ಆಂಜನೇಯ ದೇವಸ್ಥಾನದಲ್ಲಿ ತಂದಿಟ್ಟಿದ್ದಾರೆ. ಇದಕ್ಕೆ ಈ ರೀತಿ ಗೆಜ್ಜೆ ಶಬ್ದ ಬರ್ತಾ ಇದೆ ಅಂತ ಗ್ರಾಮಸ್ಥರು ರಾತ್ರಿ ಜಮಾವಣೆಗೊಂಡು ಜಾಗರಣೆ ಮಾಡಿದ್ದಾರೆ. ದೇವಸ್ಥಾನದೊಳಗೆ ಹೋಗೋಕೆ ಭಯ ಪಡ್ತಾ ಇದ್ದಾರೆ. ದುರ್ಗಮ್ಮ ಮಾಯಮ್ಮ ತಂದರಿ ಇಲ್ಲಿ ಏಕಾಬ್ರೆ ಗೆಜ್ಜೆ ಸಪ್ಪಡ್ರಿ. ಬೆಸ್ಟರ್ಲಿದ್ದ ನಿನ್ನೆ ರಾತ್ರಿವರೆಗೆ ಈಗ ಮುಂಚೆಲಿವರೆಗೆ ಬರೇ ಗೆಜ್ಜೆ ಸಪ್ಪಾಗಕತ್ತೈತ್ರಿ. ದುರ್ಗಮ್ಮ ಮತ್ತು ಮಾಯಮ್ಮನ ಬಣ್ಣಕ್ಕೆ ತಂದೀವಿ. ಈಗ ತಂದದ್ರಿಂದ ಸ್ವಲ್ಪ ಬಣ್ಣದೊಂದು ವಿಳಂಬ ಆದ ಕಾರಣ ದೇವರ ಒಳಗನ ಒಂದು ಗೆಜ್ಜೆ ಅನಾದವನ್ನು ಮೊನ್ನೆ ಶುಕ್ರವಾರ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ. ಅದು ಈಗಾದರೂ ಕಂಟಿನ್ಯೂ ಐತಿ. ಈಗ ಬಣ್ಣ ಸ್ವಲ್ಪ ನಿಧಾನಗತಿಯಿಂದ ದೇವರು ಸ್ವಲ್ಪ ಗೆಜ್ಜೆ ಸೌಂಡ್ ಮುಖಾಂತರ ಜನಗಳಿಗೆ ಒಂದಿಟ್ಟು ಎಚ್ಚರಿಕೆ ನೀಡಕತ್ತಾವ ಅಂತಂದು ನಮ್ಮ ಅನಿಸಿಕೆ. ನಾವು ಇಲ್ಲಿ 5 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀವಿ. ಒಬ್ಬ ಬಣ್ಣ ಹಚ್ಚೋದನ್ನು ನಿಂದ್ರಿಸಿದ್ದೀವಿ. ನಿಂದ್ರಿಸಿದ್ದಕ್ಕೆ ಈಗ ದೇವರೆಲ್ಲ ಗುಡಿಯಲ್ಲಿನ ದುರ್ಗಮ್ಮಂದು ಪ್ರತಿಷ್ಠಾಪನೆ ಆಗ್ಬೇಕಾಯ್ತು. ಈಗ ತಂದಿಟ್ಟಿದ್ದಕ್ಕೆ ಸ್ವಲ್ಪ ಗೆಜ್ಜೆ ಸೌಂಡು ಬರ್ತಾಯಿದೆ. ಮಾಯಮ್ಮ ದುರ್ಗಮ್ಮನ ಬಣ್ಣ ಕೊಟ್ಟಿದ್ರಿ. ಆ ಬಣ್ಣವನ್ನು ಬಂದಿಲ್ಲ ಅವ್ರು ಬಣ್ಣ ಕೊಡೋಕೆ. ಅವ್ರು ಬರ್ಲಿಕ್ಕೆ ಗುಡಿಯಲ್ಲಿ ಗೆಜ್ಜೆ ಸಪ್ಪಳ ಸೌಂಡಕ್ಕೆ ಎಲ್ಲ ಇದನ್ನು ಮಾಡಿ ಬಣ್ಣ ಕೊಡಿಸಿ ಆಕಿನ ಊರೊಳಗೆ ಜಾತ್ರೆ ಮಾಡಿಸ್ಬೇಕ್ರಿ. ಬಳ್ಳಾರಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸುತ್ತಿದ್ದಾರೆ. ಬ್ಯಾನರ್ ಗಲಾಟೆ ಪ್ರಕರಣವನ್ನು ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ನೀಡಬೇಕು ಅಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬಳ್ಳಾರಿಯ ಎಪಿಎಂಸಿಯಲ್ಲಿ ಪ್ರತಿಭಟನಾ ಸಮಾವೇಶ ನಡೀತಾ ಇದ್ದು, ಡೋಲು ಹಾಗೂ ನಗಾರಿ ಬಾರಿಸಿ ಕಹಳೆ ಊದೋದ್ರ ಮೂಲಕ ಸಮಾವೇಶ ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ವೇದಿಕೆ ಮೇಲೆ ಕೈ ಎತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಜನಾರ್ದನ ರೆಡ್ಡಿ ಪತ್ನಿ ಅರುಣಾ, ಭರತ್ ರೆಡ್ಡಿ ಹೆಸರೇಳದೆ ವಾಗ್ದಾಳಿ ನಡೆಸಿದರು. ನನ್ನ ಪತಿಯ ರಾಜಕೀಯ ವಯಸ್ಸಷ್ಟು ಅವನಿಗೆ ಆಗಿಲ್ಲ. ನಿನ್ನನ್ನು ಬೆಳೆಸಿದವರು ನನ್ನ ಪತಿ, ನೀನೊಬ್ಬ ರೌಡಿ ಶಾಸಕ ಅಂತ ಕಿಡಿಕಾರಿದ್ದಾರೆ. ಬಸವರಾಜ ಬೊಮ್ಮಾಯಿ ಹಾಗೂ ವಿಜೇಂದ್ರ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಭರತ್ ರೆಡ್ಡಿ, ನೀನೊಬ್ಬ ರೌಡಿ,
ನೀನೊಬ್ಬ ಗೂಂಡ, ನೀನೊಬ್ಬ ಅಹಂಕಾರಿ, ನೀನೊಬ್ಬ ಗರ್ಭಿಷ್ಠಿ, ನೀನೊಬ್ಬ ಗರ್ವಿಷ್ಠಿ. ನಿನ್ನಂತ ವ್ಯಕ್ತಿಯಿಂದ ಇಂಥ ಮಾತುಗಳನ್ನು ಅಲ್ಲದೆ ಇನ್ನೇನು ಮಾತುಗಳು ಬಳ್ಳಾರಿ ಜನರು ನಿನ್ನಿಂದ ನಿರೀಕ್ಷೆ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಬೆಂಗಳೂರು ನಂತರ ಬಳ್ಳಾರಿಯನ್ನು 2ನೇ ಮಹಾನಗರವನ್ನು ಆಗಿ ಮಾಡಬೇಕು ಅಂತ ಒಂದು ಗುರಿ ಇದೆ. ಆದರೆ ನಿನಗೆ ಇಡೀ ಬಳ್ಳಾರಿಯಲ್ಲಿ ಬೆಳಿಗ್ಗೆ ಎದ್ರೆ ಮಟಕ ದಂಧೆ ಮಾಡಿಸ್ತಾ ಇದೀಯಾ, ಈಸ್ಪೇಟ್ ದಂಧೆ ಮಾಡಿಸ್ತಾ ಇದೀಯಾ, ಪ್ರತಿ ವಾರ್ಡ್ನಲ್ಲಿ ಗುಂಪುಗಳನ್ನಾಗಿ ರೌಡಿಗಳನ್ನು ಬೆಳೆಸ್ತಾ ಇದೆಯಾ. ಈಗ ನಾವು ಸೆಟ್ ಹೊಡೆದು ಸಂಗ್ರಾಮಕ್ಕೆ ತಯಾರಾಗಬೇಕು. ಆ ಕಾಲ ಬಂದಿದೆ. ಕಾಂಗ್ರೆಸ್ಸಿನ 2.5 ವರ್ಷದಲ್ಲಿ ಇವತ್ತು ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡುವಂತಹ ಪರಿಸ್ಥಿತಿ ಇಲ್ಲ. ದಿನನಿತ್ಯ ರೇಪು ಕೊಲೆಗಳನ್ನು ಸುದ್ದಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಅದೇ ರೀತಿ ಇವತ್ತು ಹಲವಾರು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿದೆ. ಬಳ್ಳಾರಿಯಲ್ಲಿ ಈ ಘಟನೆ ಆಗೋದಕ್ಕೆ ಏನು ಕಾರಣ? ಇದೇ ಬಳ್ಳಾರಿ ವೃತ್ತದಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಒಟ್ಟಿಗೆ ಸೇರಿ ಆ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಭೆನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಾಲ್ಮೀಕಿ ಸಮುದಾಯಕ್ಕೆ, ಪರಿಶಿಷ್ಟ ಪಂಗಡಕ್ಕೆ 3% ಇದ್ದಂತ ರಿಸರ್ವೇಶನ್ ಅನ್ನ 7%ಗೆ ಏರಿಸಿದ್ರು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಕೊಡುಗೆ ಏನು ಸಮುದಾಯಕ್ಕೆ? ರಾಜ್ಯಕ್ಕೂ ಕೂಡ ಏನು ಕೊಡುಗೆ ಅಲ್ಲ, ಆ ಸಮುದಾಯಕ್ಕೂ ಕೂಡ ಏನು ಕೊಡುಗೆ ಅಲ್ಲ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ನಿವಾಸಕ್ಕೆ ಇಂದು ಬಿಜೆಪಿ ನಾಯಕರು ಭೇಟಿ ಕೊಟ್ಟರು. ಮೃತ ರಾಜಶೇಖರ್ ಕುಟುಂಬಕ್ಕೆ ವಿಜೇಂದ್ರ ಹಾಗೂ ಅಶೋಕ ಸಾಂತ್ವನ ಹೇಳಿದ್ದಾರೆ. ಬಳಿಕ ಜನಾರ್ದನ್ ರೆಡ್ಡಿ ಹಾಗೂ ಪತ್ನಿ ಅರುಣಾ ಮೃತ ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ಪರಿಹಾರದ ಚೆಕ್ ವಿತರಣೆ ಮಾಡಿದ್ದಾರೆ. ದೇವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಆ ತಾಯಿ ಬಯಸಿರುವಂತದ್ದು. ಅವ್ರಿಗೂ ನಾವು ಮಾರಲ್ ಆಗಿ, ಯಾಕಂದ್ರೆ ವಿಷಯ ಸತ್ಯಾಂಶಗಳು ಅವ್ರಿಗೆ ಗೊತ್ತಾದ ಮೇಲೆ ಅವ್ರ ಮನೆಗೆ ಹೋಗೋದು ನಾವು ಸೂಕ್ತ ಅಂತೇಳಿ ಇವತ್ತು ನಾವು ಬಂದು ಆ ತಾಯಿ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಅವರಿಗೆ ನಮ್ಮ ಕೈಲಾಗಿರುವಂತ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರ ವೈಯಕ್ತಿಕ ಅವರ ಅಕೌಂಟಿಂದ 10 ಲಕ್ಷ ರೂಪಾಯಿ ಚೆಕ್ ಅನ್ನು ನಾವು ಕೊಟ್ಟಿದ್ದೀವಿ. ಏನೇ ಕಷ್ಟ ಇರಲಿ ಅವ್ರ ಜೊತೆ ನಾವು ಇದ್ದೀವಿ ಅನ್ನುವಂತ ಭರವಸೆಯನ್ನು ನಾವು ಕೊಟ್ಟಿದ್ದೀವಿ. ರಾಜಶೇಖರ್ ಅವರು ಸತ್ತಿರೋದಂಥದ್ದು ಬಿಜೆಪಿಗಿಂತ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದಲ್ಲ, ಅದು ಕಾಂಗ್ರೆಸ್ ಇಂದನೇ ಕಾಂಗ್ರೆಸ್ ಕಾರ್ಯಕರ್ತ ಆದಂತ ರಾಜಶೇಖರ್ನ ಕೊಲೆ ಆಗಿದೆ ಅನ್ನಂತ ವಿಚಾರವನ್ನು ಕೂಡ ಎಲ್ಲಾ ವಿಡಿಯೋಗಳನ್ನು ನಾವು ಕೊಡುವಂತ ಕೆಲಸ ಮಾಡಿದ್ವಿ. ಲಕ್ಷ್ಮೀ ಅರುಣ್ ಅವರು ಜನಾರ್ದನ್ ರೆಡ್ಡಿ ಅವರ ಪತ್ನಿ, ಅವರು 10 ಲಕ್ಷ ರೂಪಾಯಿ ರಾಜಶೇಖರ್ ಸತ್ತಂತ ಅವ್ರ ತಾಯಿಗೆ ತುಳಸಮ್ಮನವರಿಗೆ 10 ಲಕ್ಷ ರೂಪಾಯಿ ಹಣವನ್ನು ಕೊಡುವಂತ ಕೆಲಸ, ಚೆಕ್ ಮೂಲಕ ಕೊಡುವಂತ ಕೆಲಸ ಮಾಡಿದ್ರು ಅಕೌಂಟ್ ಅಲ್ಲಿ. ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲಾ ಕಡೆ ಗಲಭೆ, ರೇಪ್, ದರೋಡೆ ನಡೀತಾ ಇದೆ. ಶಾಸಕರಿಗೂ ರಕ್ಷಣೆ ಇಲ್ಲದಂತಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತಾಡಿದ ಅವರು, ಲಂಚ ತಿನ್ನೋದ್ರಲ್ಲಿ, ಹೊಡೆಯೋದ್ರಲ್ಲಿ, ಅಧಿಕಾರ ಹಸ್ತಾಂತರದಲ್ಲೇ ಈ ಸರ್ಕಾರ ಮುಳುಗಿದೆ. ಜನ ನಮ್ಮನ್ನ ಯಾಕೆ ಗೆಲ್ಲಿಸಿದ್ದಾರೆ ಅನ್ನೋದನ್ನು ಮರ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಅವರನ್ನ ಕೊಲ್ಲಬೇಕು ಅಂತ ಬ್ಯಾನರ್ ಗಲಾಟೆ ಮಾಡಿದ್ದಾರೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಜಯೇಂದ್ರ, ಶ್ರೀರಾಮುಲು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಎಲ್ಲ ಕಡೆ ಗಲಭೆಗಳು, ರೇಪ್, ಕಳ್ತನ, ದರೋಡೆ. ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ. ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ, ಲಂಚ ಹೊಡೆಯೋದ್ರಲ್ಲಿ, ಅಕ್ರಮ ಮಾಡೋದ್ರಲ್ಲಿ, ನಿಗಮಗಳಲ್ಲಿ ಲೂಟಿ ಮಾಡೋದ್ರಲ್ಲಿ, ಅಧಿಕಾರ ಹಸ್ತಾಂತರದಲ್ಲಿ, ಇದರಲ್ಲೇ ಮುಳುಗೋಗಿದೆ. ಇವರಿಗೆ ಜನ ವೋಟ್ ಹಾಕಿ ನಮ್ಮನ್ನ ಯಾಕೆ ಗೆಲ್ಲಿಸಿದ್ರು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಅವರು ಜನರನ್ನ ಮರೆತಂತ ಸರ್ಕಾರ ಇದು. ಜನರಿಗೆ
ಕಿವಡೆ ಕಾಸು ಅಂದ್ರೆ ಕವಡೆ ಕಾಸು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಯಾರಿಂದ ಎಲೆಕ್ಟ್ ಆದ್ರೋ ಅವ್ರಿಗೆ ಒಂದು ರೀತಿ ಅಪಮಾನ. ಜಗಟ್ಟ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನ ತೂಚಿ ಅಂತ ಉಗಿತಾ ಇದ್ದಾರೆ. ಈ ಅಯೋಗ್ಯರು ಕಾಂಗ್ರೆಸ್ ಮಾತು ಕಟ್ಕೊಂಡು ಜನ ಇವತ್ತು ಮೋಸ ಹೋಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಅದೇ ರೀತಿ ಯಲ್ಲಾಪುರದಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ. ಶಿಡ್ಲಘಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಪುಡಾರಿಗಳು ಇವತ್ತು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಂತ ಹೇಳಿದ್ರೆ ಕಾರಣ ನಿಷ್ಕ್ರಿಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಭರಾಟೆನಲ್ಲೇನಿದ್ದಾರೆ. ಇವತ್ತು ಪೊಲೀಸ್ ಠಾಣೆಗಳು ಇವತ್ತು ಕಾಂಗ್ರೆಸ್ ಕಚೇರಿ ಆಗಿದೆ. ಇವೆಲ್ಲವನ್ನು ಪ್ರತಿಭಟಿಸಿ ಇವತ್ತು ನಾವು ಹೋರಾಟವನ್ನು ಮಾಡ್ತೀವಿ. ನಾವೆಲ್ಲರಿಗೂ ಒತ್ತಾಯ ಮಾಡೋದು ಒಂದೇ ಒಂದು, ಯಾಕಂದ್ರೆ ಇವತ್ತು ಬಳ್ಳಾರಿ ನಗರದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಈ ಗಲಭೆಯಾಗಿ 16 ದಿನಗಳಾಗ್ತಾ ಇದ್ರು ಕೂಡ ಅರೆಸ್ಟ್ ಆಗ್ತಾ ಇಲ್ಲ. ಅವ್ರಿಗೆ ಶಾಸಕರಿಗೆ ಬೇರೆಯವ್ರ ಮನೆ ಮೇಲೆ ಗುಂಡ ಹಾರಿಸಂತ ಅಧಿಕಾರ ಯಾರು ಕೊಟ್ಟಾರ? ಗುಂಡ ಹಾರಿಸಿ ಒಬ್ಬ ವ್ಯಕ್ತಿ ಒಬ್ಬ ಯುವಕನನ್ನು ಕೊಲೆ ಮಾಡಲಿಕ್ಕೆ ಅವ್ರು ಯಾರು ಅಧಿಕಾರವನ್ನು ಕೊಟ್ಟಾರ? 17 ದಿನಗಳ ಕಾಲ ಇದು ನಡೆದು 16 ದಿನಗಳು ಕಳೆಯುತ್ತಾ ಇದ್ರು. 17 ದಿನದಲ್ಲಿ ಕೂಡ ನಾವು ಒಕ್ಕೂರದಿಂದ ನಾವು ಕೂಗ್ತಾ ಇದ್ದೀವಿ. ಈ ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು, ಈ ತನಿಖೆಯನ್ನು ಸಿಬಿಐ ಕೊಡಬೇಕು ಅನ್ನೋ ಒತ್ತಾಯ. ಬಳ್ಳಾರಿಯಲ್ಲಿ ಬಿಜೆಪಿ ಸಮಾವೇಶ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸಮಾವೇಶ ಮಾಡ್ತಾ ಇರುವುದು ಗಮನದಲ್ಲಿದೆ. ನಾವು ಇಲ್ಲಿವರೆಗೂ ಅವರಿಗೆ ಅನುಮತಿ ಕೊಟ್ಟಿಲ್ಲ. ಸ್ಥಳೀಯ ಪೊಲೀಸರಿಗೆ ಪರಿಸ್ಥಿತಿ ನೋಡಿಕೊಂಡು ಅನುಮತಿ ಕೊಡೋ ಬಗ್ಗೆ ನಿರ್ಧರಿಸಲು ಸೂಚಿಸಲಾಗಿದೆ. ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಅಲ್ಲಿನ ಪೊಲೀಸರೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಕೂಡ ಮಾತನಾಡಿದ್ದಾರೆ. ಸ್ಥಿತಿಗತಿಗಳು ನೋಡಿಕೊಂಡು ನೀವು ಅವರಿಗೆ ಪರ್ಮಿಷನ್ ಕೊಡಬೇಕಾ ಬೇಡವಾ ನೀವೇ ತೀರ್ಮಾನ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಡಿಸೈಡ್ ಮಾಡ್ತಾರೆ. ಅಲ್ಲಿನ ಸ್ಥಿತಿಗತಿ ಅವರೇ ತೀರ್ಮಾನ ಮಾಡಬೇಕು. ನಾನು ಇಲ್ಲಿಂದ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಏನಂತ ಪಾದಯಾತ್ರೆ ಮಾಡ್ತಾವ್ರೆ? ಇಲ್ಲ, ಏನೋ ಒಂದು ಕಾರಣ ಬೇಕಿಲ್ಲ. ನಾವು ಪಾದಯಾತ್ರೆ ಮಾಡಿದ್ವಿ, ಏನಕ್ಕೋಸ್ಕರ ಮಾಡಿದ್ವಿ ತಮಗೆಲ್ಲ ಗೊತ್ತಿದೆ. ಇಲ್ಲಾರ ಈಗ ಆ ಘಟನೆ ಆಗಿರೋದು ಆಗಬಾರ್ದಾಗಿತ್ತು. ಘಟನೆ ಅದು ಬಳ್ಳಾರಿ ಘಟನೆ ಆಗಬಾರ್ದಾಗಿತ್ತು. ಯಾವ ಕಾರಣಕ್ಕಾಗಿದೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಒಂದು ದೊಡ್ಡದಾಗಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಕನಸಿತ್ತು. ಇವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಭರತ್ ರೆಡ್ಡಿ ಅವರು ಬಂದಾದಮೇಲೆ ಮಾಡಿದ್ದಾರೆ. ಅದು ಜನಗಳಲ್ಲಿ ಒಂದು ಇದ್ದಿತ್ತು, ಕನಸಿತ್ತು, ಅದು ನೆನ್ಸು ಮಾಡಿದ್ದಾರೆ ಅವರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಇವ್ರು ಮಾಡೋಕ್ಕಾಗಲಿಲ್ಲಲ್ಲ. ಇವ್ರು ಮಾಡ್ತಾರಂತ ಶಬಾಜ್ಗಿರಿ ಕೊಡ್ಬೇಕು ತಾನೆ, ಒಳ್ಳೆ ಕೆಲಸ ತಾನೆ ಅದು. ಆ ಬ್ಯಾನರ್ ಅವ್ರ ಮನೆ ಮುಂದೆನೂ ಕಟ್ಟಿರಲಿಲ್ಲ. ಅಲ್ಲಿ ಎಲ್ಲಿ ಕಟ್ಟಿದ್ರೆ ತಮಗೆಲ್ಲ ಗೊತ್ತಿರೋದು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಪ್ರಕರಣ ಸಂಬಂಧ ಎಫ್ಐಆರ್ ಆಗಿ 4 ದಿನ ಆದರೂ ರಾಜೀವ್ ಗೌಡ ಬಂಧನ ಆಗಿಲ್ಲ. ಕೇಸ್ ಬುಕ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿರೋ ರಾಜೀವ್ ಗೌಡ ಬಂಧನಕ್ಕೆ 3 ವಿಶೇಷ ತಂಡ ರಚನೆ ಮಾಡಿಕೊಳ್ಳಲಾಗಿದ್ದು ಹುಡುಕಾಟ ನಡೆಸಲಾಗ್ತಾ ಇದೆ. ಆದರೆ ಪೊಲೀಸರೇ ಏನಾದರೂ ಬಂಧನ ಮಾಡದೆ ನಾಟಕ ಆಡ್ತಾ ಇದ್ದಾರಾ ಅನ್ನೋ ಅನುಮಾನ ಶುರು ಆಗಿದೆ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಶಿಡ್ಲಘಟ್ಟದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ರಾಜೀವ್ ಗೌಡ ಭ್ರಷ್ಟ ಅಂತ ಪೋಸ್ಟರ್ ಬಿಡುಗಡೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಅಕ್ರಮ ಬಡಾವಣೆಗಳನ್ನು ನಿರ್ಮಿಸಿ 100 ಕೋಟಿ ಗಳಿಸಿದ್ದಾನೆ ಅಂತ ಕಿಡಿಕಾರಿತು. ಇನ್ನು ಕೂಡಲೇ ವಂಚಕನನ್ನ ಬಂಧಿಸಬೇಕು ಅಂತ ಕರವೇ ಆಗ್ರಹಿಸಿದೆ. ಶಿಡ್ಲಘಟ್ಟ ಪ್ರಕರಣ ಮಾಸುವ ಮುನ್ನವೇ ಸಿಎಂ ಕ್ಷೇತ್ರದಲ್ಲೇ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ. ಮಹಿಳಾ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕೊಲೆ ಬೆದರಿಕೆ ಹಾಕಲಾಗಿದೆ. ಮೈಸೂರಿನ ವರುಣಾ ಹೋಬಳಿ ಗುಡಮಾದನಹಳ್ಳಿ ಗ್ರಾಮದ ನಿವಾಸಿ ಜಿಎಂ ಪುಟ್ಟಸ್ವಾಮಿ ಎಂಬುವರಿಂದ ಬೆದರಿಕೆ ಹಾಕಲಾಗಿದೆ. ಸರ್ಕಾರದ ಸ್ವಾಧೀನಕ್ಕೆ ಜಮೀನು ಪಡೆಯಲು ಮಹಿಳಾ ಅಧಿಕಾರಿ ಭವ್ಯ ತೆರಳಿದ್ರು. ಈ ವೇಳೆ ಜಿಎಂ ಪುಟ್ಟಸ್ವಾಮಿ ಆವಾಜ್ ಹಾಕಿದ್ದಾರೆ. ನಿಮಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಿಸಲು ಗುಡಮಾದನಹಳ್ಳಿಯಲ್ಲಿ ಜಮೀನು ಅಲರ್ಟ್ ಮಾಡಲಾಗಿತ್ತು. ಆದರೆ ಜಮೀನಲ್ಲಿ ಪುಟ್ಟಸ್ವಾಮಿ ಅನಧಿಕೃತವಾಗಿ ಅಡಿಕೆ ತೋಟ ನಿರ್ಮಿಸಿಕೊಂಡಿತ್ತು. ಈ ವೇಳೆ ಜಮೀನು ಸ್ವಾಧೀನಪಡಿಸಿಕೊಳ್ಳಕ್ಕೆ ಹೋದಾಗ ಪುಟ್ಟಸ್ವಾಮಿ ದರ್ಪ ತೋರಿತು. ಅಧಿಕಾರಿಗೆ ಬೆದರಿಕೆ ಹಾಕಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ಭೂ ಮಾಲೀಕನ ದರ್ಪ ವಿಚಾರದ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟರು. ಜನರು ಸಂಯಮದಿಂದ ಇರಬೇಕು. ಅಧಿಕಾರಿಗಳು ಜನರ ಸಮಸ್ಯೆಯನ್ನು ಸೌಜನ್ಯದಿಂದ ಕೇಳಬೇಕು. ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು ಅಂತ ಹೇಳಿದ್ದಾರೆ. ಜನರು ಸಂಯಮದಿಂದ ಇರಬೇಕು. ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು.
ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಶಿಡ್ಲಘಟ್ಟ ರಾಜೀವ್ ಗೌಡ ಬಂಧನ ವಿಳಂಬ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಪರಮೇಶ್ವರ್, ರಾಜೀವ್ ಗೌಡ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ. ರಾಜೀವ್ ಗೌಡ ಪತ್ತೆಗೆ ತಂಡ ರಚಿಸಲಾಗಿದೆ. ಅವರನ್ನ ಹುಡುಕಿ ಬಂಧನ ಮಾಡ್ತಾರೆ. ಅವರು ತಲೆಮರೆಸ್ಕೊಂಡಿರೋದ್ರಿಂದ ಬಂಧನ ವಿಳಂಬ ಆಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಕೇಳಿ ನಾವು ಆಡಳಿತ ಮಾಡ್ತಾ ಇಲ್ಲ. ಈಗಾಗಲೇ ರಾಜೀವ್ ಗೌಡ ಬಂಧನಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಕೆಪಿಸಿಸಿ ಅಧ್ಯಕ್ಷರು ಕೂಡ ರಾಜೀವ್ ಗೌಡಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ. JDS ಕೇಳಿಕೊಂಡು BJP ಕೇಳಿಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ ಬಂಧನ ಮಾಡ್ತಾರೆ. ಅಂತ ಘಟನೆ ನೋಡ್ರಿ ಎಲ್ಲ ಸಂದರ್ಭದಲ್ಲಿ ಆಗಿರ್ತದೆ. ಅದನ್ನ ತಂದು ಎಲ್ಲದಕ್ಕೂ ರಕ್ಷಣೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವ್ರೇನೋ ಇಂಡಿವಿಜುವಲ್ಗೇನೋ ಘಟನೆ ಆಗಿರ್ಬೋದು, ಜಗಳ ಆಗಿರ್ಬೋದು ರೀ, ಅದು ಪಕ್ಷಕ್ಕೆ ಇಡೀ ರಾಜ್ಯದಲ್ಲಿ ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಲ್ಲಿ ಸಂಬಂಧ ಇರ್ತೈತಿ, ಅವ್ರು ಸಂಬಂಧಪಟ್ಟವ್ರು ಏನರ ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ಆಗುತ್ತೆ. ಅಲ್ಲಿಗೆ ಸೀಮಿತವಾಗಿರುವಂಥ ವಿಚಾರ ಅಷ್ಟೇ ಇರೋದು. ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಕಮಿಷನರ್ ಅವರಿಗೆ ಕೆಟ್ಟ ಪದ ಬಳಕೆ ಮಾಡಿದ್ರು, ಇನ್ನು ಆರೋಪಿ ಬಂಧನ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ BY ವಿಜೇಂದ್ರ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಎಲ್ಲ ಕಡೆ ಗಲಭೆಗಳು, ರೇಪು, ಕಳ್ತನ, ದರೋಡೆ, ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಇವತ್ತು ಮೊನ್ನೆನೂ ಕೂಡ ನಾನು ಹುಬ್ಬಳ್ಳಿಗೆ ಹೋಗಿದ್ದೆ. ಒಬ್ಬ ಹೆಣ್ಮಗಳನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ತಣ್ಣಗಾಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ದೆಹಲಿಯಲ್ಲಿ DCM DKಶಿ ಬೀಡು ಬಿಟ್ಟಿದ್ದಾರೆ. ಇಂಧನ ಸಚಿವ KJ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಆಗಿದೆ. ಇನ್ನು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ರಾಹುಲ್ ಗಾಂಧಿ ಸಚಿವ ಜಾರ್ಜ್ ಅವರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಆಪ್ತ ಸಚಿವರು ಬ್ಯಾಟಿಂಗ್ ಬೀಸಿದ್ದಾರೆ. ಮತ್ತೊಂದು ಕಡೆ ಸಚಿವ ಸತೀಶ್ ದೆಹಲಿಗೆ ತೆರಳಲು ಸಜ್ಜಾಗ್ತಾ ಇದ್ದಾರೆ. ಜನವರಿ 21 ಅಥವಾ 22ಕ್ಕೆ ದೆಹಲಿಗೆ ಹೋಗ್ತಾರಂತೆ. 2028ರವರೆಗೆ ಸಿದ್ದರಾಮಯ್ಯ ಅವರೇ CM ಆಗಿರ್ತಾರೆ ಅಂತ ಸಚಿವ ಜಮೀರ್ ಬ್ಯಾಟ್ ಬೀಸಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೀವಿ, ಬೀದಿ ದಾಸಯ್ಯನನ್ನ CM ಮಾಡಿದ್ರೂ ಒಪ್ಕೊಳ್ತೀವಿ ಅಂತ ಹೇಳಿದ್ದಾರೆ ಜಮೀರ್. ಬಿಜೆಪಿಯವರು ತಮ್ಮ ಅವಧಿಯಲ್ಲಿ ಒಂದು ಮನೆ ಕಟ್ಟಿಸಿದ್ದರೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಸವಾಲ್ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಮ್ಮ ಅವಧಿಯಲ್ಲಿ ಲಕ್ಷಾಂತರ ಮನೆ ಕಟ್ಟಿಸಿದ್ದೇವೆ. ಇದೇ 24ಕ್ಕೆ ಮನೆ ಹಂಚಿಕೆ ಕಾರ್ಯಕ್ರಮ ಮಾಡ್ತೇವೆ. ಆದರೆ ವಸತಿ ಇಲಾಖೆಯಲ್ಲಿ ನಾ ಮಾಡಿದ ಕೆಲಸ ಬಿಜೆಪಿ ಅವಧಿಯಲ್ಲಿ ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಕೇವಲ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಡದಿಯಲ್ಲಿ GBDA ಯೋಜನೆ ವಿಚಾರವಾಗಿ ಶಾಸಕ HC ಬಾಲಕೃಷ್ಣ ಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಈ ಯೋಜನೆ ನಮಗೆ ಬೇಡ ಅಂತ ರೈತ ಮಹಿಳೆಯರು ಗಲಾಟೆ ಮಾಡಿದ್ದಾರೆ. ನಮ್ಮ ಭೂಮಿ ನಮಗೆ ಕೊಡಿ, ಯೋಜನೆ ಬೇಡ ಅಂತ ಹೇಳಿದ್ದಾರೆ. ಇದಕ್ಕೆ ಬಾಲಕೃಷ್ಣ, ನಾನು ರದ್ದು ಮಾಡೋಕ್ಕಾಗಲ್ಲ, ಇದು ಸರ್ಕಾರದ ಯೋಜನೆ ಅಂತ ಹೇಳಿದರು. ಇದೇ ವೇಳೆ ಶಾಸಕರು ರೈತ ಮಹಿಳೆಯರ ನಡುವೆ ವಾಗ್ವಾದ ನಡೆದಿದ್ದು, ರೈತ ಮಹಿಳೆಯರನ್ನ ಎಳೆದಾಡಿ ಪೊಲೀಸರು ದರ್ಪ ತೋರಿದ್ದಾರೆ. ಶಾಸಕರು ಹಾಗೂ ಪೊಲೀಸರ ಮೇಲೆ ಮಹಿಳೆ ಜಯಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಗೋಮಾಳ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಜಿಗಣಿ ಸಮೀಪದ ಕೊಪ್ಪ ಗ್ರಾಮದಲ್ಲಿ ಸರ್ವೆ ನಂಬರ್ 110ರಲ್ಲಿನ 5 ಎಕರೆ ಗೋಮಾಳವನ್ನು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತೆರವು ಮಾಡಲಾಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ. ಎಣ್ಣೆ ಕೊಡಿಸಲಿಲ್ಲ ಅಂತ ಮಚ್ಚು ಹಿಡಿದು ದಾದಾಗಿರಿ ಮಾಡಿದ್ದಾನೆ ಇಲ್ಲೊಬ್ಬ ವ್ಯಕ್ತಿ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಗೌರೇನಹಳ್ಳಿಯಲ್ಲಿ ಘಟನೆ ನಡೆದಿರುವುದು. ಗೌರೇನಹಳ್ಳಿ ಗ್ರಾಮದ ಪ್ರಕಾಶ್ ಅನ್ನುವವ ಬಾರ್ಗೆ ತೆರಳಿದ್ದಾನೆ. ಈ ವೇಳೆ ಬಸವರಾಜ್ ಅನ್ನುವವನ ಬಳಿ ಎಣ್ಣೆ ಕೊಡಿಸೋಕೆ ಕೇಳಿದ್ದಾನೆ. ಎಣ್ಣೆ ಕೊಡಿಸಲ್ಲ ಅಂತ ಹೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಅದಲ್ಲದೆ ಮಚ್ಚು ತೋರಿಸಿ ಹಲ್ಲೆ ಕೂಡ ಮಾಡೋ ಬೆದರಿಕೆ ಹಾಕಿದ್ದಾನೆ. ಈ ದೃಶ್ಯ ಸ್ಥಳೀಯರ ಮೊಬೈಲ್ಗಳಲ್ಲಿ ಸೆರೆಯಾಗಿದೆ. ಮಾನವ ಬಹು ಅಂಗಾಂಗ ಕಸಿ ಆಸ್ಪತ್ರೆ ನಿರ್ಮಾಣ ಸಂಬಂಧ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನ ನಡುವಿನ ಒಡಂಬಡಿಕೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಹಿ ಹಾಕಲಾಯಿತು.
ಮಾಜಿ ಸಚಿವ ರಾಜುಗೌಡ ಅವರ ಕಾರು ಅಪಘಾತ ಆಗಿದೆ. ಹೈದರಾಬಾದ್ನಿಂದ ಯಾದಗಿರಿ ಬರುವ ವೇಳೆ ರಾಜುಗೌಡ ಅವರ ಕಾರಿಗೆ ಟ್ರಕ್ ಗುದ್ದಿದೆ. ಅದೃಷ್ಟವಶಾತ್ ರಾಜುಗೌಡ ಯಾವುದೇ ಪೆಟ್ಟಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ರೇಣುಕಾಸ್ವಾಮಿ ತಾಯಿಯನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸುವಂತೆ ಸಲ್ಲಿಸಿದ್ದ ಮನವಿಯನ್ನ 57ನೇ ಸೆಷನ್ಸ್ ಕೋರ್ಟ್ ತಿರಸ್ಕರಿಸಿದೆ. ಇನ್ನು ಆರೋಪಿ ಪ್ರದೋಷ್ ಜಾಮೀನು ಅರ್ಜಿಯೂ ತಿರಸ್ಕಾರ ಆಗಿದೆ. ತಂದೆಯ ತಿಥಿ ಕಾರ್ಯಕ್ಕೆ ಜಾಮೀನು ಕೋರಿದ ಪ್ರದೋಷ್ ಅರ್ಜಿ ಸೆಷನ್ಸ್ ಕೋರ್ಟ್ ವಜಾಗೊಳಿಸಿದೆ. ಹಿಂದೂಪರ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡೆದು ಇಂದು ಅನೇಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಆರೋಪಿಗಳ ಪರ ವಕೀಲ ವೈ ಪ್ರಕಾಶ್ ವಾದ ಮಂಡನೆ ಮಾಡಿದ್ದು, ವಾದ ಆಲಿಸಿದ ಕೋರ್ಟ್ ಪುನೀತ್ ಕೆರೆಹಳ್ಳಿಗೆ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. ಮೈಸೂರಲ್ಲಿ ಸುತ್ತೂರು ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳ ನೇತೃತ್ವದಲ್ಲಿ ರಥೋತ್ಸವ ನಡೆದಿದ್ದು, ರಾಜ್ಯದ ನಾನಾ ಮೂಲೆಗಳಿಂದ ಜನ ಆಗಮಿಸಿ ರಥೋತ್ಸವ ಕಣ್ತುಂಬಿಕೊಂಡಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ 23 ಜನ ಸಾವು ಪ್ರಕರಣ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದೋರ್ನ ಭಾಗೀರಥಪುರ ಗ್ರಾಮಕ್ಕೆ ಭೇಟಿ ಕೊಟ್ಟು ಮೃತಪಟ್ಟ ನಿವಾಸಿಗಳ ಮನೆಗೆ ತೆರಳಿ ಸಾಂತ್ವನ ಹೇಳಿದ್ದಾರೆ. ಬಳಿಕ ಅಲ್ಲಿಂದ ಬಾಂಬೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡಿತಾ ಇರುವವರ ಆರೋಗ್ಯ ವಿಚಾರಿಸಿದ್ದಾರೆ. ತಮಿಳುನಾಡಿನ ಆಲಂಗೂರಿನಲ್ಲಿರುವ ಜಲ್ಲಿಕಟ್ಟು ಸ್ಪರ್ಧೆಗೆ ಸಿಎಂ ಸ್ಟಾಲಿನ್ ಚಾಲನೆ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಜಲ್ಲಿಕಟ್ಟು ಸ್ಪರ್ಧೆಗೆ ತಂದಿದ್ದ ಹೋರಿಯೊಂದು ಬೆದರಿದ್ದು ಜನರಿಂದ ಕಡೆಗೆ ಅಡ್ಡಾದಿಡ್ಡಿಯಾಗಿ ಓಡಿದೆ. ಈ ವೇಳೆ ಸ್ಥಳದಲ್ಲಿದ್ದ ಜನ ಚಲ್ಲಾಪಿಲಿಯಾಗಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಶ್ರೀ ಮಹಾಕಾಳೇಶ್ವರ ದೇಗುಲಕ್ಕೆ ವಿರಾಟ್ ಕೊಹ್ಲಿ ಹಾಗೂ ಕುಲದೀಪ್ ಯಾದವ್ ಭೇಟಿ ಕೊಟ್ಟಿದ್ದಾರೆ. ಇಂದು ನಡೆದ ಭಸ್ಮಾರತಿಯಲ್ಲಿ ಭಾಗಿಯಾಗಿ ದೇವರ ಜಪ ಮಾಡಿದ್ದಾರೆ. ಹೆಪ್ಪುಗಟ್ಟಿದ್ದ ಸೇಲಾ ಸರೋವರಕ್ಕೆ ಇಳಿದ ಕೇರಳದ 2 ಪ್ರವಾಸಿಗರು ಸಾವನ್ನಪ್ಪಿರುವ ಘಟನೆ ಅರುಣಾಚಲ ಪ್ರದೇಶದ ತವಾಂಗ್ ಜಿಲ್ಲೆಯಲ್ಲಿ ನಡೆದಿದೆ. ಘಟನೆ ಸಂಬಂಧ ಓರ್ವನ ಮೃತದೇಹ ಪತ್ತೆಯಾಗಿದ್ದು ಮತ್ತೊಬ್ಬನ ಶವಕ್ಕಾಗಿ ಶೋಧ ನಡೀತಾ ಇದೆ. ಫ್ರಾನ್ಸ್ನ ಬ್ರಿಟಾನಿ ಪ್ರದೇಶದ ಫಿನಿಸ್ಟೈರ್ನಲ್ಲಿ ಭಾರೀ ಮಳೆಯಾಗಿದೆ. ಧಾರಾಕಾರ ಮಳೆಯಿಂದ ನಗರದ ರಸ್ತೆಗಳು ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ.